ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಜಾರ್ಕಂಬ್ಳಿ. ಭಾರತದ ಹೆಸರಿನ ಕುರಿತು ಚರ್ಚೆ ಹೊಸತೇನಲ್ಲ. ಇಂಡಿಯಾ ಅಥವಾ ಭಾರತ್ ಎಂಬ ಪ್ರಶ್ನೆ ಸಂವಿಧಾನದ ಸಭೆಯ ಕಾಲದಿಂದಲೇ ದೇಶದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ವಾದ ಪ್ರತಿವಾದಗಳ ಭಾಗವಾಗಿದೆ. ಅಂದರೆ ಇತ್ತೀಚೆಗೆ ಈ ಪ್ರಶ್ನೆ ಮತ್ತೆ ಹೊಸ ನೋಟದೊಂದಿಗೆ ಮುನ್ನೆಲೆಗೆ ಬಂದಿದೆ. ದೇಶದ ಕೆಲವು ವಿಶ್ವವಿದ್ಯಾನಿಲಯಗಳು ತಮ್ಮ ಪದವಿ ಪ್ರಮಾಣ ಪತ್ರಗಳು, ಅಂಕಪಟ್ಟಿಗಳು, ಅಧಿಕೃತ ಪತ್ರ ವ್ಯವಹಾರಗಳು ಮತ್ತು ಆಹ್ವಾನ ಪತ್ರಿಕೆಗಳಲ್ಲಿ ಇಂಡಿಯಾ ಪದದ ಬದಲು ಭಾರತ್ ಅಂತ ಬಳಸಬೇಕು ಅಂತ ತೀರ್ಮಾನಿಸಿವೆ ಎಂಬ ವರದಿಗಳು ಹೊರಬಿದ್ದಿವೆ. ಮಧ್ಯಪ್ರದೇಶದ ರಾಣಿ ದುರ್ಗಾವತಿ ವಿಶ್ವವಿದ್ಯಾನಿಲಯ, ದೇವಿ ಅಹಿಲ್ಯ ವಿಶ್ವವಿದ್ಯಾನಿಲಯ, ಛತ್ತೀಸ್ಗಢದ ಗುರು ಘಾಸಿದಾಸ್ ವಿಶ್ವವಿದ್ಯಾನಿಲಯ, ಗ್ವಾಲಿಯರ್ನ ರಾಜಾ ಮಾನ್ ಸಿಂಗ್ ತೋಮರ್ ಸಂಗೀತ ಮತ್ತು ಕಲಾ ವಿಶ್ವವಿದ್ಯಾನಿಲಯ ಸೇರಿದಂತೆ ಕೆಲವು ಶಿಕ್ಷಣ ಸಂಸ್ಥೆಗಳು ಈ ಬದಲಾವಣೆಗೆ ಮುಂದಾಗಿವೆ ಎಂದು ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಈ ಬದಲಾವಣೆಯ ಹಿಂದೆ RSSನ ಅಂಗಸಂಸ್ಥೆ ಶಿಕ್ಷಾ ಸಂಸ್ಕೃತಿ ಉತ್ಥಾನ್ ನ್ಯಾಸ ಎಂಬ ಸಂಘಟನೆಯ ಪ್ರೇರಣೆ ಇದೆ ಎಂಬ ಅಂಶವೂ ಚರ್ಚೆಗೆ ಬಂದಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಹೆಸರು ಬದಲಾವಣೆ ಎಂದರೆ ಕೇವಲ ಪದ ಬದಲಾವಣೆ ಅಲ್ಲ. ಒಂದು ಪದವಿ ಪ್ರಮಾಣ ಪತ್ರದಲ್ಲಿ ಇಂಡಿಯಾ ಬದಲಿಗೆ ಭಾರತ್ ಬರೆದರೆ ಮೇಲ್ನೋಟಕ್ಕೆ ದೊಡ್ಡದೇನೂ ಆಗದಂತೆ ಕಾಣ್ಬೋದು. ಕೆಲವರು ಅದನ್ನು ಸ್ವದೇಶಿ ಹೆಸರಿನ ಬಳಕೆ, ಸಂಸ್ಕೃತಿಯ ಮರುಸ್ಥಾಪನೆ ಅಂತ ನೋಡ್ಬೋದು. ಆದರೆ ಸಾರ್ವಜನಿಕ ಸಂಸ್ಥೆಗಳ ದಾಖಲೆಗಳಲ್ಲಿ ಬಳಸುವ ಭಾಷೆ ಯಾವಾಗಲೂ ನಿರಪರಾಧಿಯಾಗಿರೋದಿಲ್ಲ. ರಾಜ್ಯ ಯಾವ ಪದವನ್ನು ಬಳಸ್ತದೆ ಎಂಬುದು ಅದು ತನ್ನನ್ನು ಯಾವ ಇತಿಹಾಸಕ್ಕೆ, ಯಾವ ಸಂಸ್ಕೃತಿಗೆ, ಯಾವ ರಾಜಕೀಯ ಕಲ್ಪನೆಗೆ ಜೋಡಿಸಿಕೊಳ್ಳಲು ಬಯಸ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಅದಕ್ಕಾಗಿ ವಿಶ್ವವಿದ್ಯಾನಿಲಯದ ಅಂಕಪಟ್ಟಿಯಲ್ಲಿ ಇಂಡಿಯಾವನ್ನು ತೆಗೆದು ಭಾರತ್ ಅಂತ ಮರುಸ್ಥಾಪಿಸುವುದು ಕೇವಲ ಭಾಷೆಯ ಆಯ್ಕೆಯಲ್ಲ, ಅದೊಂದು ರಾಜಕೀಯ ಆಯ್ಕೆಯಾಗಿರ್ತದೆ. ಸಂವಿಧಾನ ಹೇಳೋದೇನು? ಸಂವಿಧಾನದ ಮೊದಲ ವಿಧಿ ಅಂದರೆ ಆರ್ಟಿಕಲ್ 1ರಲ್ಲಿ ಸ್ಪಷ್ಟವಾಗಿ ಹೇಳಿರೋದು ಇಂಡಿಯಾ ದಟ್ ಈಸ್ ಭಾರತ್ ಅಂತ. ಈ ಒಂದು ವಾಕ್ಯದಲ್ಲೇ ಭಾರತದ ರಾಷ್ಟ್ರ ಕಲ್ಪನೆಯ ಮಹತ್ವವೇ ಅಡಗಿದೆ. ಸಂವಿಧಾನವು ಭಾರತವನ್ನು ಒಂದು ಪದದೊಳಗೆ ಕಟ್ಟಿ ಹಾಕಲಿಲ್ಲ, ಅದು ಇಂಡಿಯಾ ಎಂಬ ಪದವನ್ನು ಹಾಗೂ ಭಾರತ ಎಂಬ ಪದವನ್ನು ಕೂಡ ಮಾನ್ಯಗೊಳಿಸಿದೆ. ಅಂದರೆ ಭಾರತೀಯ ಗಣರಾಜ್ಯವು ತನ್ನನ್ನು ಒಂದು ಬಹುಭಾಷಿಕ, ಬಹುಸಾಂಸ್ಕೃತಿಕ ರಾಜಕೀಯ ಒಪ್ಪಂದವಾಗಿ ರೂಪಿಸಿಕೊಂಡಿದೆ. ಇಂಡಿಯಾ ಬದಲು ಭಾರತ್ ಬಳಸುವ ಬಗ್ಗೆ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಜೊತೆ ಮಾತನಾಡಿದ ರಾಣಿ ದುರ್ಗಾವತಿ ವಿಶ್ವವಿದ್ಯಾನಿಲಯದ ಕುಲಪತಿ ರಾಜೇಶ್ ಕುಮಾರ್ ವರ್ಮಾ, ವಿಶ್ವವಿದ್ಯಾನಿಲಯವು ಇನ್ನು ಮುಂದೆ ತನ್ನ ಎಲ್ಲ ಪದವಿ ಪ್ರಮಾಣ ಪತ್ರಗಳು ಮತ್ತು ಅಂಕಪಟ್ಟಿಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲೂ ಭಾರತ್ ಎಂದೇ ಬಳಸಲಿದೆ. G20 ಶೃಂಗಸಭೆಯಲ್ಲೂ ಭಾರತ್ ಎಂಬ ಪದವನ್ನೇ ಬಳಸಲಾಗಿತ್ತು. ನಾವು ಭಾರತದ ಜನರು, ದೇಶದ ನಿಜವಾದ ಹೆಸರು ಭಾರತ್, ಇಂಡಿಯಾ ಎಂಬ ಹೆಸರು ನಂತರ ಬಂದದ್ದು. ಹಾಗಾಗಿ ನಮ್ಮ ಎಲ್ಲ ಅಧಿಕೃತ ದಾಖಲೆಗಳಲ್ಲಿ ಭಾರತ್ ಎಂಬ ಪದವನ್ನು ಬಳಸಲು ನಮ್ಮ ಕಾರ್ಯಕಾರಿ ಮಂಡಳಿಯು ನಿರ್ಣಯವನ್ನು ಅಂಗೀಕರಿಸಿದೆ ಎಂದಿದ್ದಾರೆ. ಇನ್ನು ಮಧ್ಯಪ್ರದೇಶದ ದೇವಿ ಅಹಲ್ಯ ವಿಶ್ವವಿದ್ಯಾನಿಲಯದ ಕುಲಪತಿ ರಾಕೇಶ್ ಸಿಂಗೈ ತಾನೇ ರಾಜ್ಯದಲ್ಲಿ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟಿರುವುದು ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಎಲ್ಲೆಡೆ ಬರವಣಿಗೆಯಲ್ಲಿ ಇಂಡಿಯಾ ಬದಲಿಗೆ ಭಾರತ್ ಎಂದು ಬಳಸಲಿದ್ದೇವೆ. ಇತರ ವಿಶ್ವವಿದ್ಯಾನಿಲಯಗಳು ನಾವು ಹಾಕಿಕೊಟ್ಟ ಮಾದರಿಯನ್ನು ಅನುಸರಿಸ್ತಾ ಇವೆ ಅಂತ ಹೇಳಿದ್ದಾರೆ. ಈ ಎಲ್ಲ ಕ್ರಮಗಳ ಹಿಂದೆ RSSನೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಮತ್ತು ದಿವಂಗತ ದೀನನಾಥ ಬಾತ್ರಾ ಅವರೊಂದಿಗೆ ಗುರುತಿಸಿಕೊಂಡಿದ್ದ ಶಿಕ್ಷಾ ಸಂಸ್ಕೃತಿ ಉತ್ಥಾನ್ ನ್ಯಾಸ ಎಂಬ ಸಂಘಟನೆಯು ಕೆಲಸ ಮಾಡಿದೆ ಅಂತ ತಿಳಿದುಬಂದಿದೆ. ಈ ಸಂಸ್ಥೆ ದೀರ್ಘಕಾಲದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತೀಯಕರಣ, ಸಾಂಸ್ಕೃತಿಕ ರಾಷ್ಟ್ರವಾದ, ಭಾರತೀಯ ಜ್ಞಾನ ಪರಂಪರೆ, ಪಠ್ಯಕ್ರಮ ಪುನರ್ರಚನೆ ಮುಂತಾದ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದೆ. ಅಂದರೆ ಇದು ಕೇವಲ ಪದ ಬಳಕೆಯ ವಿಚಾರವಲ್ಲ. ಶಿಕ್ಷಣ ಸಂಸ್ಥೆಗಳು ಭಾಷೆ, ಇತಿಹಾಸ, ಪಠ್ಯಕ್ರಮ ಮತ್ತು ರಾಜಕೀಯವನ್ನು ಸಂಘ ಪರಿವಾರದ ದೃಷ್ಟಿಕೋನಕ್ಕೆ ಹೊಂದಿಸುವ ದೊಡ್ಡ ಪ್ರಯತ್ನದ ಭಾಗವಾಗಿದೆ. RSS ಮೊದಲು ಗುರಿಯಾಗಿಸುವುದು ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಪಠ್ಯಪುಸ್ತಕಗಳನ್ನು. ಈಗಾಗಲೇ ಅನೇಕ ದಶಕಗಳಿಂದ RSS ಸ್ವತಃ ಶಾಲಾ ಕಾಲೇಜುಗಳನ್ನು, ಆಸ್ಪತ್ರೆಗಳನ್ನೆಲ್ಲ ನಡೆಸ್ತಾ ಇದೆ. ಇವೆಲ್ಲದರ ಮೂಲಕ ನಮ್ಮ ದೇಶವನ್ನು ಬ್ರಾಹ್ಮಣವಾದಿ, ಬ್ರಾಹ್ಮಣಶಾಹಿ ದೃಷ್ಟಿಕೋನದ ಮೂಲಕ ನೋಡುವುದೇ RSSನ ಉದ್ದೇಶವಾಗಿದೆ. ಶಿಕ್ಷಣದಲ್ಲಿ ತನ್ನ ಕಾರ್ಯವನ್ನು ಸಾಧಿಸಿಬಿಟ್ರೆ ಇನ್ನುಳಿದ ಎಲ್ಲ ಕ್ಷೇತ್ರವೂ ತನ್ನ ಕೈಗೆ ಸೇರ್ತದೆ ಎಂಬುದು RSSನ ಮನೋಭಾವ. RSSಗೆ ತನ್ನ ವ್ಯಾಪಕತೆಯನ್ನು ಹೆಚ್ಚಿಸಿಕೊಳ್ಳಲು ಶಿಕ್ಷಣವೇ ಮುಖ್ಯ ಕಾರ್ಯಕ್ಷೇತ್ರ. ಇಂತಹ ಕಡೆಯಲ್ಲಿ ತಮ್ಮದೇ ಆದ ಸ್ವಯಂ ಸೇವಕರನ್ನು ಕೂರಿಸ್ತದೆ. ಈ ಸ್ವಯಂ ಸೇವಕರಲ್ಲಿಯೇ 2 ಥರ ಇರ್ತಾರೆ. ಒಂದು ನೇರವಾಗಿ RSS ಶಾಖೆಗಳಲ್ಲಿ ಕೆಲಸ ಮಾಡುವವರು, ಇನ್ನೊಂದು RSSಗೆ ಪರೋಕ್ಷವಾಗಿ ಬೆಂಬಲಿಸಿ ಅವರಿಗೆ ಏನು ಬೇಕಾದರೂ ಕೆಲಸ ಮಾಡಿಕೊಡುವವರು. ಉನ್ನತ ಶಿಕ್ಷಣದಲ್ಲಿ ವಿಶ್ವವಿದ್ಯಾನಿಲಯಗಳ ಸಣ್ಣ ಹುದ್ದೆಯಿಂದ ಹಿಡಿದು ಪ್ರಾಧ್ಯಾಪಕ, ಕುಲಪತಿಗಳವರೆಗೂ RSS ತನ್ನ ಐಡಿಯಾಲಜಿಗೆ ಸಹಾಯ ಮಾಡುವವರನ್ನು ಕೂರಿಸಿರ್ತದೆ. ಇನ್ನು ಅದೇ ಮಾದರಿಯಲ್ಲಿ ಇಂಡಿಯಾ ಎಂಬ ಪದದ ಬದಲು ಭಾರತ್ ಅಂತ ಬಳಸಲು ಈ ಅನೇಕ ವಿಶ್ವವಿದ್ಯಾನಿಲಯಗಳಿಗೆ ಈಗಾಗಲೇ ಹೇಳಿದೆ. ಕೆಲವು ವರದಿಗಳ ಪ್ರಕಾರ ಈ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿರುವ ಹಲವು ವಿಶ್ವವಿದ್ಯಾನಿಲಯಗಳಿಗೆ ಇಂಡಿಯಾ ಬದಲು ಭಾರತ್ ಬಳಸುವಂತೆ ಮನವರಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲೊಂದು ವಿಷಯವನ್ನು ನಾವು ಸ್ಪಷ್ಟಪಡಿಸಿಕೊಳ್ಬೇಕು. ಭಾರತ್ ಎಂಬ ಪದದ ಬಳಕೆ ತಪ್ಪೇನೂ ಅಲ್ಲ. ಅದು ನಮ್ಮದೇ ಹೆಸರು, ನಮ್ಮದೇ ಪದ. ಕನ್ನಡ, ಹಿಂದಿ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ನಾವು ದೇಶವನ್ನು ಭಾರತ ಅಂತಲೇ ಕರಿತೇವೆ. ಸಮಸ್ಯೆ ಅದಲ್ಲ.
ಸಮಸ್ಯೆ ಭಾರತ್ ಬಳಕೆಯ ಹೆಸರಿನಲ್ಲಿ ಇಂಡಿಯಾ ಎಂಬ ಪದವನ್ನು ಕ್ರಮೇಣ ಹೊರಹಾಕುವ ಯೋಜಿತ ರಾಜಕೀಯದಲ್ಲಿದೆ. ಒಂದು ವಿಶ್ವವಿದ್ಯಾನಿಲಯದ ತನ್ನ ದಾಖಲೆಗಳಲ್ಲಿ ಭಾರತ್ ಬದಲಿಗೆ ಇಂಡಿಯಾ ಜೊತೆಗೆ ಬಳಕೆ ಮಾಡಿದರೆ ಅದು ದೊಡ್ಡ ವಿವಾದ ಆಗಬೇಕಿಲ್ಲ. ಆದರೆ ಇಂಡಿಯಾ ಬದಲಿಗೆ ಭಾರತ್ ಮಾತ್ರ ಎನ್ನುವ ಒತ್ತಾಯ ಆರಂಭವಾದಾಗ ಅದು ಒಂದು ಸಾಂಸ್ಕೃತಿಕ ಶುದ್ಧೀಕರಣದ ರಾಜಕೀಯವಾಗಿರ್ತದೆ. 2025ರಲ್ಲಿ ಕೊಚ್ಚಿಯಲ್ಲಿ ನ್ಯಾಸ್ ಆಯೋಜಿಸಿದ್ದ ರಾಷ್ಟ್ರೀಯ ಶಿಕ್ಷಣ ಸಮ್ಮೇಳನವಾದ ಜ್ಞಾನಸಭಾವನ್ನು ಉದ್ದೇಶಿಸಿ ಮಾತನಾಡಿದ RSS ಮುಖ್ಯಸ್ಥ ಮೋಹನ್ ಭಾಗವತ್, ಭಾರತ್ ಎಂಬುದು ಒಂದು ಅನ್ವರ್ಥನಾಮ, ಅದನ್ನು ಇಂಡಿಯಾ ಈಸ್ ಭಾರತ್ ಎಂದು ಭಾಷಾಂತರಿಸ್ಬೋದು. ಭಾರತ್ ಎಂದರೆ ಭಾರತವೇ. ಅದಕ್ಕಾಗಿಯೇ ವೈಯಕ್ತಿಕವಾಗಿರಲಿ ಅಥವಾ ಸಾರ್ವಜನಿಕವಾಗಿರಲಿ ಮಾತನಾಡುವಾಗ, ಬರೆಯುವಾಗ ಮತ್ತು ಸಂವಹನ ನಡೆಸುವಾಗ ನಾವು ಭಾರತವನ್ನು ಭಾರತ್ ಎಂದೇ ಊಹಿಸಿಕೊಳ್ಬೇಕು ಅಂತ ಹೇಳಿದರು. ಇನ್ನು 2023ರ G20 ಔತಣಕೂಟದ ಆಮಂತ್ರಣ ಪತ್ರಿಕೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಉಲ್ಲೇಖಿಸಲಾಗಿತ್ತು. 2026ರ ಗಣರಾಜ್ಯೋತ್ಸವದ ಅಧಿಕೃತ ಜ್ಞಾಪನ ಪತ್ರವು ದ್ವಿಭಾಷೆಯಲ್ಲಿದ್ದು ಅದರಲ್ಲಿ ಸರ್ಕಾರವನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಬದಲಿಗೆ ಭಾರತ್ ಸರ್ಕಾರ ಅಂತ ಉಲ್ಲೇಖಿಸಲಾಗಿತ್ತು. ನರೇಂದ್ರ ಮೋದಿ ಸರ್ಕಾರವು ಅಧಿಕೃತ ಉದ್ದೇಶಗಳಿಗಾಗಿ ಭಾರತ್ ಮತ್ತು ಇಂಡಿಯಾ ಎರಡೂ ಪದವನ್ನು ಬಳಸುವುದು ಮುಂದುವರಿಸಿದೆ. ಸರ್ಕಾರದ ಪ್ರಮುಖ ಯೋಜನೆಗಳಾದ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಸೇರಿದಂತೆ ಹಲವು ಯೋಜನೆಗಳಲ್ಲಿ ಇಂಡಿಯಾ ಎಂಬ ಪದ ಇಂದಿಗೂ ಬಳಕೆಯಲ್ಲಿದೆ. ಒಟ್ಟಾರೆಯಾಗಿ ಇಂಡಿಯಾ ಎಂಬ ಪದವನ್ನು ತೆಗೆದು ಭಾರತ್ ಇಡುವುದರಿಂದ ವಿಶ್ವವಿದ್ಯಾನಿಲಯಗಳ ಮಟ್ಟ ಏನು ಇರೋದಿಲ್ಲ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಏನು ಸಿಗೋದಿಲ್ಲ, ಸಂಶೋಧನೆಗೆ ಹಣ ಏನು ಹೆಚ್ಚೋದಿಲ್ಲ. ಆದರೆ ಒಂದು ವಿಷಯ ಸ್ಪಷ್ಟ, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ಯಾವ ರಾಜಕೀಯ ಪ್ರಭಾವದಡಿ ನಿಧಾನವಾಗಿ ರೂಪಾಂತರಗೊಳ್ಳುತ್ತಿವೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಅದರಿಂದ ಈ ವಿವಾದವನ್ನು ಸಣ್ಣ ಪದ ಬದಲಾವಣೆಯಾಗಿ ನೋಡಬಾರ್ದು. ಇದು ಹೆಸರಿನ ರಾಜಕೀಯ, ಸ್ಮೃತಿಯ ರಾಜಕೀಯ, ರಾಷ್ಟ್ರದ ಪರಿಕಲ್ಪನೆಯ ರಾಜಕೀಯ. ಇಂಡಿಯಾ ಮತ್ತು ಭಾರತ್ ಎರಡೂ ನಮ್ಮದೇ ಹೆಸರಾಗಿದ್ದರೂ ಒಂದನ್ನು ಅಳಿಸಿ ಮತ್ತೊಂದನ್ನು ಏಕೈಕ ಸತ್ಯವನ್ನಾಗಿಸಲು ಮಾಡುವ ಪ್ರಯತ್ನದ ಹಿಂದೆ ಒಂದು ದೊಡ್ಡ ಸಾಂಸ್ಕೃತಿಕ ಯೋಜನೆ ಇದ್ದರೆ ಅದನ್ನು ಪ್ರಶ್ನಿಸಲೇಬೇಕಿದೆ. ವೀಕ್ಷಕರೇ, ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.